ಯಾವ್ದಾರು ಕೆಲಸ ಇದಾದಣ್ಣ? ಕೆಲಸ ಮಾಡುವಂಥದ್ದು ಯಾವ್ದಾರು ಯಾವುದಿಲ್ಲ. ಅದು ನೀವೇನು ಕೊಟ್ಟರು ಮಾಡ್ತೀನಿ, ಇಂಥದೇ ಮಾಡ್ತೀನಿ ಅಂತಲ್ಲ, ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ. ಮೊನ್ನೆ ನನಗೂ ಕೆಲಸ ಆಗಿತ್ತು ರೈಲ್ವೆ ಸ್ಟೇಷನಲ್ಲಿ, ಕಾಂಟ್ರಾಕ್ಟ್ ಕೆಲಸ ರೈಲ್ವೆ ಸ್ಟೇಷನಲ್ಲಿ. ಅದು 5 ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರು. ನಾನೇನು ಮಾಡಿದೆ, ಅಡ್ವಾನ್ಸ್ ಅಂದ್ಬಿಟ್ಟು ತೆಗೆದು ಹುಡುಗರು ಕೊಟ್ಬಿಟ್ಟೆ, ಕೈ ಎತ್ಬಿಟ್ಟು ಹೊಂಟೋಗ್ಬಿಟ್ರು. ನಾನು ಇಲ್ಲೇ ಗಾರೆ ಕೆಲಸ ಮಾಡ್ತಿದ್ದೆ ಫಸ್ಟು. ಓನರ್ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಸುತ್ತೋಗ್ಬಿಟ್ರು ಅಂದ್ಬಿಟ್ಟು ಕೆಲಸನ ತೆಗ್ದಾಕ್ಬಿಟ್ಟವ್ರೆ. ಕೆಲಸ ಏನು ಇಲ್ದಂಗೆ ಆಗ್ಬಿಟ್ಟೈತೆ. ಹಾಂ, ಈಗ ನನಗೆ ಇನ್ನೊಂದು ಕಾಂಟ್ರಾಕ್ಟ್ ಕೆಲಸ ಆಗೈತೆ. ಅವ್ರು ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ನಮ್ಮ ಹುಡುಗರು ಕೊಟ್ಟೆ, ಫೋನ್ ರಿಸೀವ್ ಮಾಡ್ತಾರಲ್ಲ, ಏನು ರಿಸೀವ್ ಮಾಡ್ತಾರಲ್ಲ, ಹೊಂಟೋಗ್ಬಿಟ್ಟವ್ರೆ. ಅಲ್ಲಿ ಕಾಫಿ ತಿಂಡಿ ಮಾಡ್ತಾರಲ್ಲ ಅಣ್ಣ, ಟ್ರೈನ್ ಒಳಗೆ ಕಾಫಿ ಎಲ್ಲ ಮಾಡ್ತಾರಲ್ಲ, ಮದ್ದೂರೋಡೆ ಅದೆಲ್ಲ ಮಾಡ್ತಾರಲ್ಲ, ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡವ್ರೆ. ಈಗ ನಮ್ಗೆ ಇಬ್ರು ಬೇಕಾಯ್ತಣ್ಣ, ಇಬ್ರು ಬೇಕಾಯ್ತು. ಅವರು ಅರ್ಜೆಂಟಾಗಿ ನಿಂಗೆ ಕೆಲಸ ಹೊಂಟೈತದೆ, ಯಾರನ್ನಾರ ಇಬ್ರು ಕರ್ಕಬಾ ಅಂತಂದ್ರು. ನನ್ನ ಹತ್ರ ಒಬ್ಬ ಅವನೇ, ಇನ್ನೊಬ್ಬ ಬರ್ಬೇಕಾಯ್ತು. ನೀವೇ ಬರ್ತೀರಣ್ಣ ಅಲ್ಲಿ ಕಾಫಿ ಟೀ ಮಾರಕ್ಕೆ ಸ್ಟೇಷನಲ್ಲಿ? ಕಾಫಿ ಟೀ ಕಾಫಿ ಟೀ ಮಾಡ್ತಾರಲ್ಲ, ಒಳ್ಳೆ ಸಂಬಳ ಐತೆ. ಬನ್ನಿ ಸ್ವಲ್ಪ ಒಂದು 5 ದಿನ ಅಡ್ವಾನ್ಸ್ ಇಸ್ಕೊಂಡು ಮತ್ತೆ ಬಂದ್ಬಿಡ್ಬೇಕಾದ್ರೆ. ಅವ್ರಿಗೇನೆ ನನಗೆ ಬೇಕಾಯ್ತು. ಅವರು ಚೆನ್ನಾಗವ್ರೆ ಟೀ ಕಾಫಿ ಮಾಡೋಕೆ. ಹಲೋ, ಟೀ ಕಾಫಿ ಮಾಡಕ್ಕೆಲ್ಲ ಇದ್ ಮಾಡ್ಬೇಡ. ನಾವ್ ಇದ್ ಮಾಡಲ್ಲ. ಮಾಡೋದ್ ಬೇಡ, ಮಾರ್ಲಿ ಬಿಡಿ ಟೀ ಕಾಫಿ. ಅದೇ ಕೆಲ್ಸಕ್ಕೆ ಬೇಕಾಯ್ತು. ಒಂದ್ ನಿಮಿಷ, ನಾವ್ ಕೆಲ್ಸಕ್ಕೆ ಬೇಕು ಅಂತಾನು ಕೇಳಲಿಲ್ಲ, ನಾನ್ ಕೆಲ್ಸ ಕೊಡ್ತೀನಿ ಅಂತಾನು ಕೇಳಲಿಲ್ಲ. ನೀನ್ ಬಂದೆ ನಮ್ ಕೆಲ್ಸ ಇಲ್ಲ ಅಂತ ಹೇಳಿದಾನೆ. ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಹೇಳ್ತಿರೋದು ಈಗ ನಾನೇ ಕೊಡ್ತೀನಿ ಬಿಡಿ. ಈಗ ನಿಮ್ಮ ಹತ್ರ ಕೆಲ್ಸ ಇಲ್ಲ ಅಂದ್ಮೇಲೆ ನೀವು ಬಂದು ಕೆಲಸ ಕೇಳ್ಕೊಂಡ್ ಕೆಲಸ ತಾನೇ. ನಾನು ಲೇಡೀಸ್ ಜಾಸ್ತಿ ಮಾತಾಡ್ತಿದ್ದೆ, ನೀವ್ ಮಾತಾಡಿ. ಅಲ್ಲ, ನೀವು ಇಲ್ಲೇ ಇರೇ 1 ನಿಮಿಷ ಇರೋಣ. 1 ನಿಮಿಷ. ಅಣ್ಣ ಏನಣ್ಣ, ಏನ್ ತಪ್ಪಣ್ಣ ಕೇಳಿದ್ರೆ? ಟೀ ಕಾಫಿ ಮಾರುದ್ರೇನಣ್ಣ? ಅವ್ರ ಕೆಲಸ ಮಾಡ್ತಾರೆ. ಕೆಲ್ಸ ಕೇಳಿದ್ವಾ? ಈಗ ಬನ್ನಿ, ಆಯ್ತು, ನೀವೇ ಮಾಡಿ. ಏನಾಯ್ತದೆ? ನಮ್ದು ಮಧುರಡೆ ಡಿಪಾರ್ಟ್ಮೆಂಟ್ ಐತೆ, ಕಡ್ಲೆಕಾಯಿ ಡಿಪಾರ್ಟ್ಮೆಂಟ್ ಐತೆ. ನೋಡಿ ಅಣ್ಣ, ನನಗೆ ಸುಮ್ಮನೆ ತಪ್ಪೇನಿಲ್ಲ. ಟೀ ಕಾಫಿ ಬೇಕಾದ್ರೆ ನಾನೇ ಟ್ರೈನಿಂಗ್ ಕೊಡ್ತೀನಿ, ಬೇಕಾದ್ರೆ ಬನ್ನಿ. ಇದ್ರಲ್ಲ ಏನು ಬೇಕಾರೆ ಟ್ರೈನಿಂಗ್ ಕೊಡ್ತೀನಿ, ಬನ್ನಿ ನೀವೇ ಕಾಫಿ ಟೀ ಮಾರಕ್ಕೆ. ಬೇರೆ ಯಾರಿಗಾರು ಕೇಳ್ಕೋಬಹುದು. ಒಳ್ಳೆ ಕೆಲಸ ಕಡಕ, ಗೌರ್ಮೆಂಟ್ ಕೆಲಸ. ಈಗ ನಾನು ಏನ ಮೆಂಟ್ಲೇನಿಲ್ಲ ಅಲ್ಲಿ, ಮೆಟ್ಲು ಅಂತ ಅಲ್ಲಿ ನನ್ಗೆ. ಈಗ ಒಂದ್ ಕೆಲಸ ಮಾಡಿ, ಅಣ್ಣನೇ ಬರ್ಲಿ. ಅಣ್ಣ ನೀವೇ ಬರ್ತೀರ ಅಣ್ಣ? ನೀವು ನೋಡಕ್ ಚೆನ್ನಾಗಿದ್ದೀರಿ, ಬನ್ನಿ. ಒಳ್ಳೆ ಫಿಟ್ ಆಗಿ ವಾಯ್ಸ್ ಚೆನ್ನಾಗಿರ್ಬೇಕು. ಸ್ವಂತ ಗಾಡಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಹೋಗು. ಎಷ್ಟ್ ದಿನ ಅಂತ ಮಾಡ್ತಾರೆ ಸ್ವಂತ ಗಾಡಿಲಿ? ಎಷ್ಟ್ ದಿನ ಅಂತ ಮಾಡ್ತಾರೆ? ನನ್ ನಿಜಲು ನಾವ್ ಯಾಕಲ್ಲ ಲೇಡೀಸ್ ನಮ್ಗೆ ಹೋಗೋದಲ್ಲ, ಸುಮ್ಮನೆ ಇದಾಗಲ್ಲ. ನಮ್ಮ ಇನ್ನೊಂದು ಮಾತಾಡೋದ ಬಿಡಿ, ಅವ್ರು ಯಾವತ್ತೂ ಸೈಲೆಂಟ್. ಅದಕ್ಕೆ ಸೈಲೆಂಟ್ ಮಾತಾಡೋರೇ ಬೇಕು, ಸೈಲೆಂಟ್ ಆಗಿರೋರೇ ಬೇಕಣಕ್ಕ ನಮ್ಗೆ. ಯಾರು ಹೇಳಿ ಕಳ್ಸಿದಾರೆ? ನಮ್ ಕಾಂಟ್ರಾಕ್ಟರ್ ಕಳ್ಸವ್ರೆ. ಬಿಡಾಕ ಯಾಕೆ ಹೊಡೆದು ಬಿಡ್ತಾರೆ ಅವರು? ಕೆಲಸ ಬೇಕು ಅಂತ ಅಂಕಲ್, ಕೆಲಸ ಯಾವ್ದು ಇಲ್ಲಪ್ಪ ಅಂದ್ರೆ ನೀವೇ ಬನ್ನಿ, ನಮ್ ಜೊತೆ ಕೆಲಸ ಮಾಡೋಣ ಅಂತ ಕರೀತಾ ಇದ್ದಾನೆ. ಇನ್ವಿಟೇಷನ್ ಕಾಫಿ ಟೀ ಮಾಡ್ಬೇಕಂತ ನಿಮ್ ಜೊತೆ. ನೋಡಿ ಹೆಂಗ್ ಕುಡಿತಾರ ಕಾಫಿನ ಅವರು. ಹಿಂಗೆ ಮಾಡ್ಬೇಕು ನಮ್ ಜೊತೆ ಕಾಫಿ ಟೀ ಮಾರಕ್ಕೆ. ಏನ್ ಕಾಮಿಡಿ? ಏನ್ ಕಾಮಿಡಿ ಮಾಡ್ತಾರಂತೆ ಇರು? ಸೀರಿಯಸ್ ಮ್ಯಾಟರ್ ಅಕ್ಕ. ಒಂದ್ ಅಕ್ಕ ಯಾಕೆ ಅಕ್ಕ ಹೊಡಿತೀಯ? ನಾನು ಟ್ರೈನಿಂಗ್ ಕೊಡ್ತೀನಿ ಬೇಕಾದ್ರೆ. ಅಯ್ಯೋ ಹೊಡಿತೀಯಲ್ಲಕ್ಕ. ಇವ್ರು ಏನಣ್ಣ ಸೀರಿಯಸ್ ಆಗಿ ಹೊಡಿತಾರೆ ಇವ್ರು? ಅಕ್ಕ ನಾನು ಟ್ರೈನಿಂಗ್ ಕೊಡ್ತೀನಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು, ಆಮೇಲೆ ಕ್ಷಮಿಸಬೇಕು. ಓಕೆ, ಇಲ್ಲ ಬೇಜಾರಲ್ಲ, ನೀವು ಬೇಜಾರು ಮಾಡ್ಕೊಬಿಡಿ. ಬನ್ನಿ, ಇಲ್ಲಿ ಈ ಥರದ್ದೆಲ್ಲ ಘಟನೆಗಳು ನಡೀತಾವಲ್ವಾ. ಸೊ ನಾವು ಸ್ಟ್ರಾಂಗ್ ಆಗಿರ್ಬೇಕು. ನೀವು ಸ್ಟ್ರಾಂಗ್ ಆಗಿದ್ದೀರಿ ಬಿಡಿ. ನೆಕ್ಸ್ಟ್ ಮಾಲಾಶ್ರೀ ಅವ್ರು ಬಿಟ್ರೆ ಇವ್ರನ್ನೇ ಸಿನಿಮಾ ಹಾಕಿ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಡ್ಬೇಕು ಅಕ್ಕನ್ಗೆ. ಸ್ಟ್ರಾಂಗ್ ಆಗಿದ್ರಿ. ಓಕೆ, ಸೂಪರ್. ಹಿಂಗೆ ಸ್ಟ್ರಾಂಗ್ ಆಗಿರ್ಬೇಕು ಹೆಣ್ಮಕ್ಳು. ಅದಕ್ಕೆ ಯೋಗರಾಜ್ ಭಟ್ರು ಸಾಂಗ್ರು ಬರ್ದಿರೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಲ್ವಾ? ಥ್ಯಾಂಕ್ ಯು.